ನಮಸ್ತೆ ಕರ್ನಾಟಕ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು, ಡ್ರೀಮ್11 ಯೂಸರ್ಸ್ಗೆ ಇವಾಗ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಸೊ ನೀವೆಲ್ಲ ಬಹುದಿನದಿಂದ ಕಾಯ್ತಾ ಇದ್ದಂತಹ ಒಂದು ಗುಡ್ ನ್ಯೂಸ್ ಇವಾಗ ಬರ್ತಾ ಇದೆ. ತಮ್ಮ ಜೀವನದಲ್ಲಿ ಕೋಟಿ ಗೆಲ್ಬೇಕು ಅಂತ ಯೋಚನೆ ಮಾಡ್ತಿದ್ದಂತಹ ಡ್ರೀಮ್11 ಯೂಸರ್ಸ್ ಅಥವಾ ಫ್ಯಾಂಟಸಿ ಯೂಸರ್ಸ್ ಏನಿದ್ದಾರೆ ಅವರಿಗೆಲ್ಲ ಇವಾಗ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹರ್ಷ್ ಜೈನ್ ಏನಿದ್ದಾರೆ ಡ್ರೀಮ್11 ನ ಸಂಸ್ಥಾಪಕರು. ಸೊ ಅವರು ಒಂದು ಇಂಟರ್ವ್ಯೂ ನಲ್ಲಿ, ಅದು ಒಂದು ನ್ಯೂಸ್ ಚಾನೆಲ್ಗೆ ಕೊಟ್ಟಂತಹ ಇಂಟರ್ವ್ಯೂ ಆಗಿರ್ತದೆ. ಸೊ ಅದರಲ್ಲಿ ಅವರು ಡ್ರೀಮ್11 ಕುರಿತಂತೆ ಕೆಲವೊಂದು ಮಾತುಗಳನ್ನು ಆಡ್ತಾರೆ. ಯಾಕಂತ ಹೇಳಿದ್ರೆ ಡ್ರೀಮ್11 ಬ್ಯಾನ್ ಆದ್ಮೇಲೆ ನಾವು ಸರ್ಕಾರದ ವಿರುದ್ಧ ಯಾಕೆ ಹೋಗ್ಲಿಲ್ಲ ಅಂತ. ಸೊ ಅವರ ಒಂದು ಮಾತು ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಹೋಗೋಕೆ ಇಷ್ಟಪಡ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಸರ್ಕಾರದ ಜೊತೆಗೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಅಂದ್ರೆ ಗವರ್ಮೆಂಟ್ಗೆ ಸಪೋರ್ಟ್ ಆಗಿರ್ಬೋದು, ಅದು GST ರೂಪದಲ್ಲಿ ಇರಬಹುದು, ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಸರ್ಕಾರ ಈ ತರದ ಗೇಮ್ ಅನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಇದು ಇಂಡಿಯಾದಲ್ಲಿ ಇರಬಾರ್ದು ಅನ್ನುವ ಉದ್ದೇಶದಿಂದ ಇಂತಹ ಫ್ಯಾಂಟಸಿ ಆಪ್ ಗಳನ್ನು ಬ್ಯಾನ್ ಮಾಡಿದ್ರು. ಆದ್ರಿಂದ ನಾವು ಗವರ್ಮೆಂಟ್ ನ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಕ್ವಶನ್ ಕೂಡ ಮಾಡಿಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿಲ್ಲ ಅಂತ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಮುಂದೆ ಹೋಗಿ ನಮ್ಮಂತೆ ಕೆಲವೊಂದು ಆಪ್ಗಳು ಕೂಡ ಇವಾಗ ಮಾರ್ಕೆಟ್ ನಲ್ಲಿ ಲಭ್ಯವಿದೆ. ಆದ್ರೆ ನಮ್ಮಂತೆ ಅವರು ಲೀಗಲ್ ಆಗಿ ಕಾರ್ಯನಿರ್ವಹಿಸ್ತಿಲ್ಲ. ಕೆಲವೊಂದು ಇಲ್ಲಿಗಲ್ ಆಪ್ಗಳ ಹೊಣೆಯೂ ಕೂಡ ನಮ್ಮ ತಲೆ ಮೇಲೆ ಬರ್ತದೆ ಅಂತ ಅವರು ಒಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ಯಾವುದೇ ಒಂದು ಆಪ್ ಫ್ರಾಡ್ ಮಾಡಿದ್ರು ಕೂಡ ಮೊದಲ ಹೆಸರು ಬರೋದು ಡ್ರೀಮ್11 ಆಗಿರ್ತದೆ. ಸೊ ಡ್ರೀಮ್11 ಅಂತಹ ಕಂಪನಿಗಳು ಅಂತಾನೆ ಬರ್ತದೆ ಹೊರತು ಆ ಕಂಪನಿಗಳ ಹೆಸರು ಬರೋದು ತುಂಬಾನೇ ಕಮ್ಮಿ ಆಗಿರ್ತದೆ. ಸೊ ಅದರಿಂದ ಡ್ರೀಮ್11 ಕಂಪ್ಲೀಟ್ ಆಗಿ ಡ್ರೀಮ್ ಸ್ಪೋರ್ಟ್ಸ್ ಕಡೆ ವಾಲಿದೆ ಅನ್ನೋದು ಅವರ ಅಭಿಪ್ರಾಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಂಡಿಯಾದಲ್ಲಿ ನಾವು ಡ್ರೀಮ್ ಸ್ಪೋರ್ಟ್ಸ್ ಅನ್ನು ಮುಂದುವರಿಸ್ತೇವೆ. ಸೊ ಸದ್ಯದ ಮಟ್ಟಿಗೆ ನಾವು ಕ್ರಿಕೆಟ್ ಅನ್ನು ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೋಸ್ಕರ ವಾಚ್ ಅಲಾಂಗ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಕೊಡುಗೆಯನ್ನು ನಮ್ಮ ಯೂಸರ್ಸ್ಗೆ ಕೊಡಲು ಇಷ್ಟಪಡ್ತೇವೆ ಅಂತ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ರು. ಸೊ ಅದೇ ರೀತಿ ಫ್ಯಾಂಟಸಿ ಆಡುವವರ ಸಂಖ್ಯೆನೂ ಕೂಡ ತುಂಬಾನೇ ಜಾಸ್ತಿ ಇದೆ. ಆದ್ರಿಂದ ನಾವು ಫ್ಯಾಂಟಸಿ ಯೂಸರ್ಸ್ಗೆ ಇವಾಗ ನೀಡುತ್ತಿದ್ದಂತಹ ಏನು ಪ್ರೈಸ್ ಮನಿ ಏನಿದೆ ಅದಕ್ಕಿಂತ ಜಾಸ್ತಿ ಪ್ರೈಸ್ ಮನಿ ಕೊಡುವಂತಹ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡಿದ್ದೇವೆ ಅಂತ ಅವರು ಸಂದರ್ಶನವೊಂದರಲ್ಲಿ ಹೇಳ್ತಾರೆ. ಸೊ ಸಂದರ್ಶನದಲ್ಲಿ ಹೇಳಿದ ಮರುದಿನವೇ ಇವಾಗ ಫ್ಯಾಂಟಸಿ ಯೂಸರ್ಸ್ಗೆ ಡ್ರೀಮ್11 ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಬೇರೆ ಯಾವ ಆಪ್ ಗಳಲ್ಲಿ ಕೂಡ ಇಂತಹ ಒಂದು ಗುಡ್ ನ್ಯೂಸ್ ಇದುವರೆಗೂ ಕೂಡ ಬಂದಿಲ್ಲ. ಆದ್ರೆ ಇಂಡಿಯಾದ ಅತಿ ದೊಡ್ಡ ಫ್ಯಾಂಟಸಿ ಆಪ್ ಆದಂತಹ ಡ್ರೀಮ್11 ಏನಿದೆ ಇವಾಗ ತನ್ನ ಯೂಸರ್ಸ್ಗೆ ದೊಡ್ಡ ಖುಷಿ ಕೊಟ್ಟಿದೆ. ಹೌದು, ಇಷ್ಟು ದಿನ ಕಾಯ್ತಾ ಇದ್ದಂತಹ ಡ್ರೀಮ್11 ಅಭಿಮಾನಿಗಳಿಗೆ ಇವಾಗ ಖುಷಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಡ್ರೀಮ್11 ಆಡುವವರ ಹಾಗೂ ಕೋಟಿ ಗೆಲ್ಲುವವರ ಕನಸು ಇವಾಗ ನನಸಾಗಲಿದೆ, ಅದು ಕೂಡ ಫ್ರೀ ಆಗಿ. ಹೌದು, ಡ್ರೀಮ್11 ಮುಂಬೈ ಹಾಗೂ CSK ಮ್ಯಾಚ್ಗೆ 1 ಕೋಟಿಯ ಪ್ರಥಮ ಬಹುಮಾನ ಇಟ್ಟಿದೆ, ಅದು ಫ್ರೀ ಆಗಿ, ನೋ ಎಂಟ್ರಿ ಫೀಸ್. ಸರ್ಕಾರ ಬ್ಯಾನ್ ಮಾಡಿದೆ ಪೇಯ್ಡ್ ಕಾಂಟೆಸ್ಟ್, ಆದ್ರೂ ಕೂಡ ಡ್ರೀಮ್11 ಇಂತಹ ದೊಡ್ಡ ಮೊತ್ತದ ಬಹುಮಾನ ಇಟ್ಟಿದೆ, ಅದು ಫ್ರೀ ಆಗಿ. ಇಲ್ಲಿ ಸರ್ಕಾರದ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಕೂಡ ಬರುವುದಿಲ್ಲ, ಇದು ಫುಲ್ಲಿ ಲೀಗಲ್ ಆಗಿರ್ತದೆ. ನೀವೇ ಯೋಚನೆ ಮಾಡಿ, ಹಿಂದಿನ ದಿನಗಳಲ್ಲಿ ನೀವು ಹಣ ಕೊಟ್ಟು ಆಡ್ತಾ ಇದ್ದಂತಹ ಗೇಮ್ ಇವಾಗ ಫುಲ್ಲಿ ಫ್ರೀ ಆಗಿ, ಅದು 1 ಕೋಟಿಯ ವಿನ್ನಿಂಗ್ ಪ್ರೈಸ್ ನೊಂದಿಗೆ ಮತ್ತೆ ಬಂದಿದೆ. ಹೌದು, ಡ್ರೀಮ್11 ಯೂಸರ್ಸ್ ಇನ್ಮೇಲೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಡ್ರೀಮ್11 ನಲ್ಲಿ ದೊಡ್ಡ ಮೊತ್ತದ ಬಹುಮಾನವನ್ನು ವಿನ್ ಆಗುವ ಎಲ್ಲ ಚಾನ್ಸಸ್ ಇವಾಗ ಯೂಸರ್ಸ್ ಬಳಿ ಇದೆ. ಸೊ ಯಾರೆಲ್ಲ ಡ್ರೀಮ್11 ಆಡಲು ಇಷ್ಟಪಡ್ತಿದ್ರು, ಸೊ ಆಟಗಾರರಿದ್ದರು, ಅವರಿಗೆಲ್ಲ ಇದು ಒಂದು ಗುಡ್ ನ್ಯೂಸ್ ಅಂತೂ ಖಂಡಿತವಾಗಿಯೂ ಆಗಿರ್ತದೆ. ಸೊ ಎಲ್ಲರೂ ಕೂಡ ಇವಾಗ ಹಣದ ನಷ್ಟವಿಲ್ಲದೆ ಹಣವನ್ನು ಮಾಡಬಹುದು, ಅದು ಫುಲ್ಲಿ ಲೀಗಲ್ ಆಗಿ. ಫ್ಯಾಂಟಸಿ ಆಪ್ ಯೂಸರ್ಸ್ಗೆ ಇದು ದೊಡ್ಡ ಖುಷಿಯ ವಿಷಯ ಆಗಿರ್ತದೆ. ಸೊ ಎಲ್ಲರೂ ಕೂಡ ಆಟ ಆಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೀ ಆಗಿ ಆಟ ಆಡಿ, ಖಂಡಿತವಾಗಿಯೂ ಇಲ್ಲಿಗಲ್ ಆಪ್ಗಳಲ್ಲಿ ಆಟ ಆಡಬೇಡಿ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.